ನಮಸ್ಕಾರ. ಇನ್ಸೈಟ್ ರಶ್ ನ್ಯೂಸ್ಗೆ ಸ್ವಾಗತ. ನಾನು ರೂಪಲತಾ. ದೇಶ ಕಂಡ ಅಪರೂಪದ ಲೇಡಿ ಸಿಎಂ ಅಂದ್ರೆ ಅದು ಮಮತಾ ಬ್ಯಾನರ್ಜಿ. ಪಶ್ಚಿಮ ಬಂಗಾಳದ ದೀದಿ ಇತ್ತೀಚೆಗೆ ನಡೆದಿದ್ದ ಒಂದು ರೇಡ್ ವಿಚಾರಕ್ಕೆ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ರು. ತಾನೊಬ್ಳು ಸಿಎಂ ಅನ್ನೋದನ್ನೇ ಮರೆತು ಇಡಿ ರೇಡ್ ಆದ ಮನೆಯ ಅಂಗಳಕ್ಕೆ ಹೋಗಿದ್ರು. ನಮ್ಮ ಕನ್ನಡದ ಸಿನಿ ಸಾಹಿತ್ಯಗಾರ ಹಾಗೂ ನಿರ್ದೇಶಕರಾದಂಥ ಯೋಗರಾಜ್ ಭಟ್ ಅವರು ಬರೆದಂತೆ ಹುಡುಗಿರ ಮನಸ್ಸಲ್ಲಿ ಏನೇನಿದೆ ತಿಳ್ಕೊಳ್ಳೋ ತಾಕತ್ತು ನಮಗೆಲ್ಲಿದೆ ಅನ್ನೋ ಹಾಗೆ ಮಮತಾ ದೀದಿ ಹೊಸ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಏನಪ್ಪ ಅಂತ ಕೇಳಿದ್ರೆ ಅವರು ವಕೀಲ್ ಸಾಹೇಬ್ರು ಕೂಡ ಆಗಿದ್ದಾರೆ. ಬದುಕಲ್ಲಿ ನಂಬಿಕೆ ಅನ್ನೋದು ತೀರಾ ಮುಖ್ಯ. ನಂಬಿಕೆ ಇಲ್ಲದೆ ಯಾರ ಬದುಕು ಸಾಗೋದಿಲ್ಲ ಅಲ್ವಾ? ಅದು ಕೆಲಸ ಕೊಟ್ಟ ಯಜಮಾನಿಗೆ ಇರ್ಬೋದು, ಜನ್ಮ ಕೊಟ್ಟ ತಂದೆ ತಾಯಿಯ ಜೊತೆ ಇರ್ಬೋದು. ಆದ್ರೆ ಇಲ್ಲಿ ಮಮತಾ ಅಕ್ಕ ಅವರದೇ ಪಕ್ಷ ಅಧಿಕಾರದಲ್ಲಿದೆ, ಅವರೇ ಸಿಎಂ. ಬಟ್ ಯಾವುದೇ ಅಡ್ವೊಕೇಟ್ಗೆ ಕೇಸ್ ಕೊಡದೆ ಅವರೇ ವಾದ ಮಾಡಿದ್ದಾರೆ. ಈ ವಾದಕ್ಕೆ ಮೂಲ ಎಲ್ಲಿ ಅಂತ ಹುಡುಕಿದ್ರೆ ಸಿಗೋದು SIR, ನಕಲಿ ವೋಟರ್ಸ್ ಮೇಲೆ ಬೇಟೆ ಶುರು ಮಾಡಿರೋದ್ರ ಬಗ್ಗೆ. ತನ್ನ ವೋಟ್ ಬ್ಯಾಂಕ್ ಅನ್ನೋದು ಊರ್ ಬಿಟ್ಟು ಹೋಗ್ತಿದೆ ಅನ್ನೋ ಬೇಜಾರು ದೀದಿಗೆ ಕಾಡಿರ್ಬೋದು. ಹಾಗಾಗಿಯೇ ಕೋರ್ಟ್ನಲ್ಲಿ ಅವರೇ ಖುದ್ದು ವಾದ ಮಾಡಿದ್ರು, ಲಾಯರ್ಗಳಿಗೆ ಕೆಲಸ ತಪ್ಪಿಸಿದ್ರು. ಅಸಲಿಗೆ ಆಗಿದ್ದೇನು ಇದನ್ನು ಹೇಳಲೇಬೇಕಲ್ಲ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬುಧವಾರ ಸುಪ್ರೀಂ ಕೋರ್ಟ್ನಲ್ಲಿ ಖುದ್ದು ವಾದ ಮಂಡಿಸಿ ಹೊಸ ದಾಖಲೆ ನಿರ್ಮಿಸಿದರು. ಹಳ್ಳಿ ಕಂಡಿಲ್ಲ, ಡೆಲ್ಲಿ ನೋಡಿಲ್ಲ ಅಂತಾರಲ್ಲ, ಆ ಥರ. ಕೇಂದ್ರ ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳವನ್ನ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದ್ರೆ SIR ಮೂಲಕ ಗುರಿಯಾಗಿಸಲಾಗುತ್ತಿದೆ ಮತ್ತು ಈ ವಿಚಾರದಲ್ಲಿ ತಮಗೆ ಎಲ್ಲೂ ಕೂಡ ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ತಾವು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವುದಾಗಿ ಮಮತಾ ಹೇಳಿದ್ದಾರೆ. ಅಕ್ಕಂಗೆ ಗೊತ್ತಿಲ್ಲ, ಕೋರ್ಟ್ ಕೂಡ SIR ಪರ ಇದೆ ಅಂತ. ಇದು ಮಾತ್ರ ಅಲ್ಲ, ಮೊನ್ನೆ ಕೂಡ ಡೆಲ್ಲಿ ಪೊಲೀಸ್ ಜೊತೆ ಅಕ್ಕಂದು ಕಿರಿಕಾಗಿತ್ತು. ಆ ವಿಡಿಯೋ ವೈರಲ್ ಆಯ್ತು, ನೋಡಿರ್ಬಹುದು ನೀವು ಕೂಡ. ವಾದ ಮಾಡಲು ಅವಕಾಶ ನೀಡಿದ್ದಕ್ಕಾಗಿ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ 3 ನ್ಯಾಯಾಧೀಶರ ಪೀಠಕ್ಕೆ ಧನ್ಯವಾದ ಹೇಳಿದ ಮಮತಾ ಅಕ್ಕಯ್ಯ, ನ್ಯಾಯದಾನ ವಿಳಂಬವಾಗುತ್ತಿದೆ, ನ್ಯಾಯವು ಮುಚ್ಚಿದ ಬಾಗಿಲುಗಳ ಹಿಂದೆ ಕಣ್ಣೀರಿಡುತ್ತಿದೆ, ನಮಗೆ ನ್ಯಾಯ ಸಿಗುವುದಿಲ್ಲವೆಂದು ಖಾತ್ರಿಯಾದಾಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದೇವೆ. ನಾನು ಮುಖ್ಯ ವ್ಯಕ್ತಿಯೇನೂ ಅಲ್ಲ, ಆದರೆ ನನ್ನ ಜನರಿಗಾಗಿ ಹೋರಾಡುತ್ತಿದ್ದೇನೆಯೇ ವಿನಃ ನನ್ನ ಪಕ್ಷಕ್ಕಾಗಿ ಅಲ್ಲ ಎಂದು ನ್ಯಾಯಾಲಯಕ್ಕೆ ತಿಳಿಸಿದ್ರು. ತುಂಬಾ ಕಷ್ಟಪಟ್ಟು ಅವರ ಭಾಷೆಯನ್ನ ಕನ್ನಡಕ್ಕೆ ತಂದಿರೋದು ಆಯ್ತಾ. ಚುನಾವಣೆಗೂ ಮುನ್ನ ಪಶ್ಚಿಮ ಬಂಗಾಳವನ್ನ ಮಾತ್ರವೇ ಯಾಕೆ ಟಾರ್ಗೆಟ್ ಅನ್ನೋ ಪ್ರಶ್ನೆ ಬಂತು. SIR ಅನ್ನೋದು ಬಂಗಾಳಕ್ಕೆ ಮಾತ್ರ ಅಲ್ಲ, ಅಸ್ಸಾಂ ಸೇರಿ ಅನೇಕ ರಾಜ್ಯಗಳಲ್ಲಿ ಚಾಲು ಇದೆ. ಬಟ್ ಅಕ್ಕಂಗೆ ಬೇಕಿರೋದು ಪಬ್ಲಿಸಿಟಿ ಅಷ್ಟೆ. 2 ವರ್ಷಗಳ ಒಂದು ಕಾಲಾವಕಾಶ ಹಿಡಿಯುವ ಪ್ರಕ್ರಿಯೆಯನ್ನ 2 ತಿಂಗಳಲ್ಲಿ ಮಾಡಲು ಬಯಸಿದ್ದರು. ಇದೊಂದು ವಾದ ದೀದಿ ಕಡೆಯಿಂದ ಬಂದಾಗ ಜಡ್ಜ್ ಕೂಡ ಆಲೋಚನೆ ಮಾಡಿರ್ಬೋದು. ದೇಶದ ಹಿತಾಸಕ್ತಿ ಕಾಪಾಡೋಕೆ ಇಷ್ಟೇ ದಿನ, ಇಂಥದ್ದೇ ಸಮಯ, ಇಷ್ಟೇ ನಿಮಿಷ ಬೇಕಾ ಅಂತ. ಹಬ್ಬ ಹರಿದಿನಗಳು, ಸುಗ್ಗಿಯ ದಿನಗಳ ಕಾಲದಲ್ಲಿ ಜನಸಾಮಾನ್ಯರಿಗೆ ಕಿರುಕುಳ ಕೊಡುತ್ತಿದ್ದಾರೆ. ಈ SIR ಪ್ರಕ್ರಿಯೆಯಲ್ಲಿ 100ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಅನ್ನೋದನ್ನ ಹೇಳಿದ್ರು. ಅದು ಮಿಲಿಟರಿ ಆಕ್ಷನ್ ಅಲ್ಲ, ಚುನಾವಣಾ ಆಯೋಗ ಮಾಡೋ ವೆರಿ ಸಿಂಪಲ್ ಪ್ರಕ್ರಿಯೆ. 100ಕ್ಕೂ ಜಾಸ್ತಿ ಜನರನ್ನ ಕೊಂದಿದ್ದು ಯಾರು? ದಾಖಲೆ ಇದ್ದಲ್ಲಿ ಕೋರ್ಟಿಗೆ ಕೊಡಿ ಅಲ್ವಾ? ಪ್ರಧಾನಿಯನ್ನೇ ಜೈಲಿಗೆ ಹಾಕಿದ ಪ್ರಬಲ ನ್ಯಾಯಾಂಗ ನಮ್ಮದು. ಮಮತಾ ಬ್ಯಾನರ್ಜಿ ಅವರೇ, ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ ಅಲ್ವಾ? 24 ವರ್ಷಗಳ ಕಾಲ ಮಾಡದೆ ಹೋದ ಕೆಲಸವನ್ನ 3 ತಿಂಗಳಲ್ಲಿ ಮಾಡಲು ಹೊರಟು ಚುನಾವಣಾ ಆಯೋಗ ನೀಡಿರುವಂತ ಕಿರುಕುಳದ ಕಾರಣ BLOಗಳು ಪ್ರಾಣ ಬಿಟ್ಟಿದ್ದಾರೆ ಅಂತಲೂ ಹೇಳಿದ್ರು. ಕೊಲೆ ಅಥವಾ ಆತ್ಮಹತ್ಯೆಯ ಈ ಬಗ್ಗೆ ಏನು ವಿವರಣೆ ಕೇಳಬೇಡಿ. ಬಿಕಾಸ್ ಹೊಸ ಅನುಭವ ಪಡೆಯೋಕೆ ಸಂವಿಧಾನ ಕೊಟ್ಟ ಹಕ್ಕಲ್ಲಿ ಬಂದು ವಿತಂಡವಾದ ಮಾಡುವಂತ ಉಮೇದಿ ಇದ್ದಂಗೆ ಕಾಣಿಸ್ತು. ಅಸ್ಸಾಂ ಅಥವಾ ಇತರ ಈಶಾನ್ಯ ರಾಜ್ಯಗಳನ್ನ ಯಾಕೆ ಈ SIRಗೆ ಗುರಿ ಮಾಡಿಲ್ಲ? ಕೇವಲ ಪಶ್ಚಿಮ ಬಂಗಾಳದ ಮೇಲೆ ಯಾಕೆ ಈ ದ್ವೇಷ ಸಾಧನೆ ಅಂತ ಮಮತಾ ಪ್ರಶ್ನಿಸಿದ್ರು. ಇದೇ ಅಸ್ಸಾಂ ಸಿಎಂ ಓಪನ್ ಆಗಿ ಹೇಳ್ತಾರೆ, ಬಾಗ್ಲೋವಾಲೋ ಕೋಯಿ ನಹಿ ಬಚೇಗಾ ಅಂತ. ಗುಳೆ ಹೋಗೋದು ಅಂತಾರಲ್ಲ, ಅದೇ ಥರ ಒದ್ದು ಓಡಿಸ್ತಾ ಇದ್ದಾರೆ.
ಇಂಡಿಯನ್ ಮುಸ್ಲಿಂ ಜೊತೆಗೆ ಇಂಡಿಯಾ ಮೇರಿ ಜಾನ್ ಅನ್ನೋ ಮುಸ್ಲಿಂ ಜೊತೆಗೆ ನಮಗೆ ಯಾವುದೇ ಸಮಸ್ಯೆ ಇಲ್ಲ. ಪಾಕಿಸ್ತಾನ ಗೆದ್ದಾಗ ಪಟಾಕಿ ಹೊಡಿಬೇಕು ಅನಿಸೋರ ಜೊತೆ ಯಾವ ವ್ಯವಹಾರ ಇಲ್ಲ. ವಿ ಆರ್ ಇಂಡಿಯನ್ಸ್, ವಿ ಆರ್ ವೆರಿ ಕ್ಲಿಯರ್. ಚುನಾವಣಾ ಆಯೋಗ ಎಂಬುದು ವಾಟ್ಸ್ಆ್ಯಪ್ನಲ್ಲಿ ನಿರ್ದೇಶನಗಳನ್ನು ನೀಡುವ ವಾಟ್ಸ್ಆ್ಯಪ್ ಆಯೋಗ ಆಗಿ ಹೋಗಿದೆ ಎಂದು ಮಮತಾ ವ್ಯಂಗ್ಯವಾಡಿದ್ರು. ಬಟ್ ಒಂದೊಳ್ಳೆ ಹೋರಾಟಗಾರ್ತಿ ಮಮತಾ ಬ್ಯಾನರ್ಜಿ. ಸೊನ್ನೆಯಿಂದ ಬಂದು ಬಂಗಾಳವನ್ನ ಕಮ್ಯುನಿಸ್ಟ್ ಕೈಯಿಂದ ಕಸಿದುಕೊಂಡಂಥ ಅಕ್ಕಯ್ಯ ಯಾವ ಕಾರಣಕ್ಕೆ ಹಿಂಗೆಲ್ಲ ಆಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬರಲ್ವಾ? ಅರೆ ದೀದಿ, ಬಂಗಾಳ ಬೇಜಾರಿಗೆ ಬೇಕಿದ್ರೆ ಬಿಡಿ. ದೇಶ ಅಂತ ಬಂದಾಗ ಭಾರತದ ಪರವಾಗಿ ನಿಲ್ಲಿ. ದೇಶಕ್ಕಿಂತ ದೊಡ್ಡೋರು ನೀವು ಅಲ್ಲ, ಯಾರೂ ಅಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ನಾಳೆ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್ ಕನ್ನಡ.